ನಾನಿವತ್ತು ಮಂಡ್ಯದಲ್ಲಿದ್ದೀನಿ. ಖೇಲೋ ಇಂಡಿಯಾ ವೈಬ್ರೆಂಟ್ ಮಂಡ್ಯ. ಇವತ್ತು ಮಂಡ್ಯದಲ್ಲಿ ಬೃಹತ್ ಜೆಡಿಎಸ್ ಸಮಾವೇಶ ಕಾರ್ಯಕ್ರಮ ಆಗ್ತಿರುವಂತದ್ದು. ಬಹಳ ಮುಖ್ಯವಾಗಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಗೆ ಇವತ್ತು ಗುದ್ದಿಲಿ ಪೂಜಾ ಕಾರ್ಯಕ್ರಮ ಆಯ್ತು. ಹಾಗಿದ್ರೆ ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಸದ್ಯ ನಮ್ಮೊಂದಿಗೆ ಜೆಡಿಎಸ್ ನ ಕಾರ್ಯಕರ್ತರಿದ್ದಾರೆ. ಈ ಒಂದು ಬೃಹತ್ ಸಮಾವೇಶದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಸರ್, ಇವತ್ತು ಬೃಹತ್ ಸಮಾವೇಶ, ಇಬ್ರು ಕೇಂದ್ರ ಸಚಿವರು ಇವತ್ತು ಆಗಮಿಸಿದ್ರು. ಒಂದು ನಮ್ಮ ಜೆಡಿಎಸ್ ನ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಆಗಿರ್ಬೋದು, ಹಾಗೆ ಏನೋ ಕೇಂದ್ರದ ಕ್ರೀಡಾ ಸಚಿವರು ಕೂಡ ಭಾಗವಹಿಸಿದ್ರು. ಕಾರ್ಯಕ್ರಮದ ಬಗ್ಗೆ ಒಟ್ಟಾರೆ ಏನ್ ಹೇಳ್ತೀರಿ ಅನ್ನುವಂಥದ್ದು. ಬಹಳಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಅನುಷ್ಠಾನಕ್ಕೆ ತಂದ್ರು. ಏನ್ ಹೇಳ್ತೀರಾ? ನಮಸ್ಕಾರ. ಈ ಒಂದು ಸಂದರ್ಭದಲ್ಲಿ ಒಂದು ಸುಸಂದರ್ಭ. ನಾವು ಮಂಡ್ಯದಿಂದ ಆಯ್ಕೆಯಾದಂಥ ನಮ್ಮ ಸಂಸದರು ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ 14 ಕೋಟಿ ವೆಚ್ಚದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ನಲ್ಲಿ ಒಂದು ಒಳಾಂಗಣ ಕ್ರೀಡಾಂಗಣ, ಹೈಟೆಕ್ ಒಳಾಂಗಣ ಕ್ರೀಡಾಂಗಣ ಇವತ್ತು ಈ ಒಂದು ಸ್ಥಳದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಕ್ರೀಡಾ ಸಚಿವರನ್ನೇ ಕರೆಸಿ ಇವತ್ತು ಶಂಕುಸ್ಥಾಪನೆ ಮಾಡುವ ಮೂಲಕ, ಜೊತೆಗೆ ಇಲ್ಲಿ ಒಂದು ಅಂಗವಿಕಲರಿಗೆ ಒಂದು ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಮ್ಮ ನಾಯಕರು 388 ಸುಮಾರು 388 ಎಲೆಕ್ಟ್ರಿಕಲ್ ಸ್ಕೂಟರ್ನ ಅಂಗವಿಕಲರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಮೂಲಕ. ಜೊತೆಗೆ ನಮ್ಮ ಒಂದು ಭಾಗದಲ್ಲಿರುವಂತಹ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಏನು ಓದ್ತಾ ಇದ್ದಾರೆ ಬಡ ವಿದ್ಯಾರ್ಥಿಗಳು, ಅವರಿಗೆ ಅನುಕೂಲ ಆಗಬೇಕು ಅಂತೇಳಿ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಬಹುಮುಖ್ಯವಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಆಂಬುಲೆನ್ಸ್ ಅನ್ನ ಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಯಾಕೆಂದ್ರೆ ನಾವೆಲ್ಲ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ನಮ್ಮ ನಾಯಕರು. ಹಾಗಾಗಿ ನಾವು ಈ ಕುಮಾರಣ್ಣವರು ನಮ್ಮ ಕ್ಷೇತ್ರಕ್ಕೆ ಬಂದು ನಿಂತ ಮೇಲೆ ಅತಿ ಹೆಚ್ಚಾಗಿ ನಾವು ಮತವನ್ನು ಕೊಟ್ಟ ಮೇಲೆ ಅವರು ನಮ್ಮ ಒಂದು ಕ್ಷೇತ್ರಕ್ಕೆ ಭರವಸೆಯನ್ನು ಮೂಡಿಸಿದ್ರು, ಏನಾದರೂ ಮಾಡ್ತೀವಿ ಅಂತೇಳಿ. ಹಾಗಾಗಿ ಇದು ಹಲವಾರು ಕಾರ್ಯಕ್ರಮ, ಜನಪರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನೋಡಿ, ನಿಮ್ ಬೃಹತ್ ಜನರ ಒಂದು ಸಮ್ಮುಖದಲ್ಲಿ, ನಮ್ಮೆಲ್ಲ ನಾಯಕರ ಸಮ್ಮುಖದಲ್ಲಿ, ನಮ್ಮೆಲ್ಲ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರ ಬರ್ತದೆ ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ. ಆ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಮತದಾರರನ್ನ ಕರೆಸಿ, ಎಲ್ಲಾ ವಿಧಾನಸಭಾ ಕ್ಷೇತ್ರದ ಅಂಗವಿಕಲರನ್ನ ಕರೆಸಿ ಎಲೆಕ್ಟ್ರಿಕರನ್ನ ಇವತ್ತು ಕೊಡ್ತಾ ಇದ್ದಾರೆ. ಒಂದು ಬಹುಮುಖ್ಯ ಒಂದು ಒಳ್ಳೆಯ ಒಂದು ಜನಪರ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ನಾಯಕರು. ಸದಾ ಯಾವಾಗ್ಲೂ ಜನಪರ ನಾಯಕ ಅಂತೇಳಿ ಕರ್ಸ್ಕೊಳ್ಳುವಂಥವ್ರು, ಜನರ ಬಳಿಯಲ್ಲೇ ಇರುವಂಥವ್ರು, ರೈತರಿಗೋಸ್ಕರ, ವೃದ್ಧರಿಗೋಸ್ಕರ, ಮತ್ತೆ ಅಲ್ಪಸಂಖ್ಯಾತರಿಗೋಸ್ಕರ, ಎಲ್ಲ ದುಡಿಗ ಶ್ರಮಿಕ ವರ್ಗದವರಿಗೂ ಸಹ ಒಂದು ಹೆಲ್ಪ್ ಮಾಡುವಂತ ಒಂದು ಜನಪರ ಕಾಳಜಿ ಇಟ್ಕೊಂಡಂತ ನಾಯಕರು ಇವತ್ತು ಈ ಒಂದು ಸಂದರ್ಭ ಮಾಡ್ತಾ ಇರುವಂತದ್ದು ಮಂಡ್ಯಕ್ಕೆ ಒಂದು ಸುದ್ದಿನ ಅಂತೇಳಿ ಹೇಳ್ಬೋದು ಸರ್. ಇನ್ನು ಕಾಂಗ್ರೆಸ್ನವರು ಯಾವಾಗಲೂ ಕೂಡ ಆರೋಪವನ್ನು ಮಾಡ್ತಾರೆ. ಬಹಳ ಮುಖ್ಯವಾಗಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಈಗ ಪ್ರಸ್ತುತ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ವಿರುದ್ಧನೂ ಕೂಡ ಯಾವಾಗಲೂ ಕೂಡ ಆರೋಪವನ್ನು ಮಾಡ್ತಾರೆ. ಏನು ನಿಮ್ಮ ಕೊಡುಗೆ ಏನು ಅಂತೇಳಿ ಕೇಳ್ತಾರೆ. ಈ ಒಂದು ಕಾರ್ಯಕ್ರಮದ ಮೂಲಕ ಏನು ಉತ್ತರವನ್ನು ಕೊಡ್ತಾ ಇದ್ದಾರೆ, ಹೇಗೆ ಅನ್ನುವಂಥದ್ದು? ಇದು ಉತ್ತರ ಕೊಡುವಂತ ಕಾರ್ಯಕ್ರಮ ಏನಿಲ್ಲ. ಕಾಂಗ್ರೆಸ್ ಅವರು ಯಾವಾಗ್ಲೂ ಬರೀ ಅಪಪ್ರಚಾರ ಮಾಡ್ತಾರೆ. ನಮ್ ಕಡೆ ಒಂದು ಗಾದೆ ಇದೆ, ಕೈಲಾಗದವರು ಮೈಲ್ ಪರ್ಚ್ಕೊಂಡ್ರು ಅಂತೇಳಿ. ಹಾಗಾಗಿ ಅಸಮರ್ಥರು ಬರೀ ಕೇವಲ ಅಪಪ್ರಚಾರ ಮಾಡ್ತಾ ಇರ್ತಾರೆ, ಸಮರ್ಥರು ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ನಾಯಕರು ಈ ರೀತಿ ಒಂದು ಕೆಲಸ ಮಾಡಿ ಅವ್ರಿಗೆ ಉತ್ತರ ಕೊಡ್ಬೇಕು ಅಂತೇನಿಲ್ಲ. ಸದಾ ಯಾವಾಗ್ಲೂ ಅವರು ಜನರ ಹತ್ರ ಇರುವಂತರು, ಕೆಲಸಗಳನ್ನೇ ಮಾಡುವಂತರು. ಆಲ್ರೆಡಿ ಮಾಜಿ ಮುಖ್ಯಮಂತ್ರಿಗಳಾಗಿ ಇಡೀ ಕರ್ನಾಟಕದನ್ನೇ ನೋಡುವಂತ ಜನಪರ ಕೆಲಸವನ್ನು ಮಾಡಿದಂಥವ್ರು. ಅವರಿಗೆ ನಮ್ಮ ಮಂಡ್ಯ ಒಂದು ಏನು ಜಿಲ್ಲೆ ಇದೆ, ಈ ಜಿಲ್ಲೆಯಲ್ಲಿ ಅವ್ರಿಗೆ ತುಂಬಾ ದೊಡ್ಡ ಶಕ್ತಿ ವರ್ಗ ಇದೆ. ಅವ್ರಿಗೆ ಕುಮಾರಣ್ಣವ್ರಿಗೆ ಅವ್ರಿಗೆ ಈ ರೀತಿ ಕಾರ್ಯಕ್ರಮ ಮಾಡಿ ಕಾಂಗ್ರೆಸ್ ಅವ್ರಿಗೆ ಏನು ಒಂದು ಟಾಂಗ್ ಕೊಡುವಂತ ಏನೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಅದು ಬೇಕಾಗಿಲ್ಲ. ಅವ್ರಿಗೇನಪ್ಪ ಅಂದ್ರೆ ನಮ್ಮ ಮಂಡ್ಯ ಜಿಲ್ಲೆ ಮೇಲೆ ತುಂಬಾ ಅಭಿಮಾನ. ಹಾಗಾಗಿ ಮಂಡ್ಯದವ್ರಿಗೆ ಏನಾದ್ರೂ ಮಾಡ್ಬೇಕು ಅಂತೇಳಿ ಸದಾ ದುಡಿತಾ ಇರ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮೂಲಕ ನಮ್ಮ ಜನಗೋಸ್ಕರ, ನಮ್ಮ ರೈತರಿಗೋಸ್ಕರ, ನಾವು ನಂಬಿದವರಿಗೋಸ್ಕರ ಮಾಡ್ತಾ ಇರುವಂತ ಕಾರ್ಯಕ್ರಮ ಹೊರತು ಈ ಯಾವುದೇ ಕಾಂಗ್ರೆಸ್ಗಾಗಿ ಈ ರೀತಿ ಟಾಂಗ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂತೇಳಿ ನಮ್ಮ ನಾಯಕರಿಗೆ ನನ್ನ ಒಂದು ಅಭಿಪ್ರಾಯ. ರಾಜ್ಯದಲ್ಲಿ ಇರುವಂತಹ ಪೈಕಿ ಅಂದ್ರೆ 224 ವಿಧಾನಸಭಾ ಕ್ಷೇತ್ರದ ಪೈಕಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ಬಹಳ ವಿಶೇಷ ಮತ್ತೆ ವಿಭಿನ್ನ ಆಗಿರುವಂತದ್ದು. ಮುಂಬರುವಂತಹ ಚುನಾವಣೆಗೆ ಈ ಒಂದು ಬೃಹತ್ ಸಮಾವೇಶ ಏನಾದ್ರೂ ಪೂರಕವಾಗಿ ಅನುಕೂಲ ಆಗುವಂತದ್ದ ಅಥವಾ ಹೇಗೆ ಅಂತ ಏನ್ ಹೇಳ್ತೀರಿ ನೀವು? ಹೌದು, ಖಂಡಿತ ಆಗುತ್ತೆ. ಯಾಕೆಂದ್ರೆ ನಾವು ಆಲ್ರೆಡಿ 7ಕ್ಕೆ 7 ವಿಧಾನಸಭಾ ಕ್ಷೇತ್ರ ಇದ್ದಂಥದ್ದು ಕಳೆದ ಬಾರಿ ಕೆಲವೊಂದು ವ್ಯತ್ಯಾಸದಿಂದಾಗಿ ಕಳ್ಕೊಂಡಿದೀವಿ. ಹಾಗಾಗಿ ಈ ರೀತಿ ಕಾರ್ಯಕ್ರಮ ಮಾಡುವ ಮೂಲಕ, ಸಂಘಟನೆಯ ಮೂಲಕ ಮುಂದೆ ಬರುವಂತ ಎಲ್ಲಾ ಎಲೆಕ್ಷನ್ ಅಲ್ಲೂ ನಾವು ಯಾವಾಗಲೂ ಸದಾ, ಮತ್ತೆ ಇವತ್ತು ನಮ್ಗೆ ಇಂಡಿಯಾ ಒಂದು ಮಿತ್ರ ಪಕ್ಷ ಇದೆ. ನಾವಿಬ್ರು ಸೇರಿ ಮಂಡ್ಯದಲ್ಲಿ ಹೋದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಅಸ್ತಿತ್ವ ಇಲ್ಲ. ಮುಂದಿನ ದಿನಗಳಲ್ಲಿ ನೀವೇ ನೋಡ್ಬೋದು, ಮಂಡ್ಯ ಜಿಲ್ಲೆಯಲ್ಲಿ ಈ JDS ಮತ್ತೆ ಮೈತ್ರಿ ಪಕ್ಷ ಏನ್ BJP ಇದೆ, NDA ಇದೆ, ಅವರಿಬ್ರು ಸೇರಿ ಬಾವುಟವರ ಖಂಡಿತ 7 ಅಥವಾ 8 ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಆರಿಸ್ತೀವಿ. ಯಾವ ರೀತಿಯ ಒಂದು ಸಂಶಯ ಬೇಡ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ನೀವು ಹೇಳಿದ್ರಿ NDA ಅಭ್ಯರ್ಥಿ ಮತ್ತೆ BJP ಮತ್ತೆ JDS ಯಾವಾಗಲೂ ಕೂಡ ಒಟ್ಟಿಗೆ ಹೋಗ್ತೀವಿ ನಾವು ಅನ್ನುವಂಥದ್ದು.
ನಿಮ್ಮ ಪಕ್ಕದಲ್ಲಿರುವಂತಹ ಜಿಲ್ಲೆ ಹಾಸನದಲ್ಲಿ ನೀವು ಕೂಡ ಈ ಹಿಂದೆ ಗಮನಿಸಿದ್ದೀರಾ, ನೀವು ಕಳೆದ ಒಂದು 3-4 ತಿಂಗಳ ಹಿಂದೆ ನಮಗೆ ಏನು ಬಿಜೆಪಿ ಅವರ ಅಥವಾ ಜೆಡಿಎಸ್ ಅವರ ಸಪೋರ್ಟ್ ಬೇಡ, ಬಿಜೆಪಿ ಒಬ್ಬರೇ ಸಾಕು, ನಮಗೆ ಸಹಕಾರ ಏನು ಬೇಡ ಜೆಡಿಎಸ್ ಅವರನ್ನು ಕೂಡ ಮಾತುಗಳನ್ನು ಕೂಡ ಕೆಲವೊಂದು ಮುಖಂಡರು ಹೇಳಿದ್ರು. ನಿಮಗೆ ಗೊತ್ತು ಯಾರು ಏನು ಅಂತ ಹೇಳಿ. ಆ ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ, ಯಾಕೆ ಹಾಗೆ ಹೇಳಿದ್ರು ಅನ್ನುವಂಥದ್ದು? ಖಂಡಿತ ನೀವು ಹೇಳೋದು ನನಗೆ ಅರ್ಥ ಆಯ್ತು. ಅವ್ರು ಯಾಕೆ ಹಾಗೆ ಮಾತಾಡ್ತಾರೆ ಅಂದ್ರೆ ಸ್ಥಳೀಯವಾಗಿ ಅವರ ಒಂದು ಅಸ್ತಿತ್ವ ಬೇಕಾಗ್ತದಲ್ಲ, ಆ ಉದ್ದೇಶಕ್ಕೋಸ್ಕರ ಅವ್ರು ಮಾತಾಡ್ತಾರೆ. ಆದ್ರೆ ಯಾವುದೇ ಸಮಸ್ಯೆ ಇಲ್ಲ, ದೊಡ್ಡ ಮಟ್ಟದಲ್ಲಿ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ನರೇಂದ್ರ ಮೋದಿಜಿ ಅವರು ಮತ್ತೆ ನಮ್ಮ ದೇವೇಗೌಡ ಅಪ್ಪಾಜಿ ಅವರು ಸೇರಿ ಮಾಡಿದಂತ ಆ ಮಿತ್ರ ಪಕ್ಷ ಏನು ನಾವು ಮಾಡಿದೀವಿ NDA, ಪ್ರತಿಯೊಂದು ಗ್ರಾಮದಲ್ಲೂ ಸಹ ಅಷ್ಟೇ ನಾವು ಆತ್ಮೀಯವಾಗಿದ್ದೀವಿ. ಈ ಮಾತು ಹೇಳಿದ್ರಿ, ಅಸ್ತಿತ್ವ ಅಂತ ಹೇಳಿದ್ರಿ, ಪಕ್ಷ ಮುಖ್ಯ ಆಗತ್ತಾ ಅಸ್ತಿತ್ವ ಮುಖ್ಯ ಆಗತ್ತಾ? ಕೆಲವೊಂದು ಸಂದರ್ಭದವರು ಅವರ ಒಂದು ಅಸ್ತಿತ್ವ ಉಳಿಸ್ಕೊಳ್ಬೇಕಲ್ಲ, ಆ ಉದ್ದೇಶಕ್ಕೋಸ್ಕರ ಅವರು ಆ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಮುಂದೆ ನೋಡ್ತೀರಿ ಎಲ್ಲರೂ ಸೇರಿ ಮಿತ್ರ ಪಕ್ಷ ಏನಿದೀವಿ ನಾವು ಸ್ನೇಹಪರವಾಗಿ ಸೇರಿ ಕೆಲಸವನ್ನು ಮಾಡ್ತೀವಿ. ಏನ್ ನಮ್ಮ ಹಳೆ ಮೈಸೂರು ಪ್ರಾಂತ ಇದೆ ಅಲ್ಲಿ ಎಲ್ಲೂ ಸಹ ವೈಬ್ರೇಟ್ ಆಗಲ್ಲ. NDA ಮತ್ತು ಮಿತ್ರ ಪಕ್ಷದಲ್ಲಿ ನಮಗೆ ಮತ್ತೆ ಬಿಜೆಪಿಗೆ ಯಾವುದೇ ಸಂಶಯನೇ ಬೇಡ, ಯಾವುದೇ ವೈಬ್ರೇಟ್ ಆಗಲ್ಲ. ನಾವು ಗಟ್ಟಿಯಾಗಿ ಸ್ನೇಹದಿಂದನೇ ಕೆಲಸ ಮಾಡ್ತೀವಿ. ಮುಂದೊಂದು ದಿನ ನಿಮ್ಗೆ ಗೊತ್ತಾಗ್ತದೆ, ಮುಂದೆ ಎಲ್ಲಾ ಎಲೆಕ್ಷನ್ ಅಲ್ಲೂ ಇದರ ಒಂದು ರಿಸಲ್ಟ್ ಫಲಿತಾಂಶ ಕೊಡುವ ಮೂಲಕ ನಾವು ಎಷ್ಟು ಗಟ್ಟಿಯಾಗಿದ್ದೀವಿ, ಏನು ನಮ್ಮ ಕೇಂದ್ರದಲ್ಲಿ ಮಾಡಿದಂತ ಸ್ನೇಹ ಹಳ್ಳಿ ಮಟ್ಟದಲ್ಲಿ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ ನಮ್ಮ ಎಲ್ಲ ಮುಂದಿನ ಎಲೆಕ್ಷನ್ ಅಲ್ಲಿ ಗೊತ್ತಾಗ್ತದೆ. ಕೇಂದ್ರದಿಂದ ಗ್ರಾಮ ಹಳ್ಳಿಯವರೆಗೂ ಕೂಡ ಒಂದು ಒಗ್ಗಟ್ಟನ್ನು ಕಾಪಾಡ್ಕೊಂಡ್ ಬರ್ತೀರಿ NDA ಆಗಿ? ಹೌದು, ಖಂಡಿತ. ಯಾಕೆಂದ್ರೆ ನಮ್ದು ಒಂದು ಆಲಕೆರೆ ಅಂತೇಳಿ ಗ್ರಾಮ, ಒಂದು ಸಣ್ಣ ಗ್ರಾಮ, ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಕೊನೆಯ ಭಾಗ. ನಮ್ಮಲ್ಲಿ ಬಂದು ನೋಡ ಗೊತ್ತಾಗ್ತದೆ ನಾವು ಮತ್ತೆ ಬಿಜೆಪಿ ಎಷ್ಟು ಹೊಂದಾಣಿಕೆಯಿಂದಿದ್ದೀವಿ, ಅಷ್ಟೇ ವಿಶ್ವಾಸದಿಂದಿದ್ದೀವಿ, ಅಷ್ಟೇ ಭರವಸೆಯಿಂದಿದ್ದೀವಿ. ಮುಂದೆ ಒಟ್ಟಾಗೆ ಹೋಗ್ತೀವಿ, ಒಟ್ಟಾಗಿ ಗೆಲ್ತೀವಿ. ನರೇಂದ್ರ ಮೋದಿಯ ಕೈಯನ್ನು ಬಲಪಡಿಸ್ತೀವಿ, ಜೊತೆಗೆ ನಮ್ಮ ಕುಮಾರಣ್ಣನ ಸಹ ನಾವಿಲ್ಲಿ ಉಳಿಸ್ಕೊಳ್ತೀವಿ. ಸರ್, ಇವತ್ತು ಬೃಹತ್ ಸಮಾವೇಶ, 388ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನವನ್ನ ವಿತರಣೆ ಮಾಡ್ತಾರೆ, ಲ್ಯಾಪ್ಟಾಪ್ ವಿತರಣೆ ಆಗುತ್ತೆ, ಇನ್ನೊಂದು ಕಡೆ ಆಂಬುಲೆನ್ಸ್ ಲೋಕಾರ್ಪಣೆ ಆಗುವಂತದ್ದು. ಮತ್ತೆ ಈ ದೊಡ್ಡ ಸಮಾವೇಶಕ್ಕೆ ನೀವು ಕೂಡ ಸಾಕ್ಷಿ ಆಗ್ತೀರಿ. ಏನ್ ಹೇಳ್ತೀರಾ ಒಟ್ಟಾರೆಯಾಗಿ ಈ ಕಾರ್ಯಕ್ರಮದ ಬಗ್ಗೆ? ಈ ಕಾರ್ಯಕ್ರಮ ಅಂದ್ರೆ ದೇವೇಗೌಡರು ಕುಮಾರಣ್ಣ ರೈತರ ಪರವಾಗಿ ಯಾವಾಗ್ಲೂ ಒಲವು ಇರ್ತದೆ. ರೈತರು ಕಷ್ಟ ಸುಖ ನೋಡ್ತಾರೆ, ಮತ್ತೆ ಬಡವ್ರ ಬಗ್ಗರಿಗೆಲ್ಲ ಸಹಾಯ ಮಾಡ್ತಾರೆ. ಅವ್ರಿದ್ರೆ ರೈತರಿಗೆ ಬಹಳ ಸಪೋರ್ಟ್ ಆಗುತ್ತೆ. ಅವರು ಇರ್ಬೇಕು. ದೇವೇಗೌಡರು ಯಾವಾಗ್ಲೂ ರೈತರು ದೇಶದ ಬೆನ್ನೆಲುಬು. ಅವರು ಕುಮಾರಣ್ಣ ಅಷ್ಟೇ. ಅವ್ರು ಇರೋದ್ರಿಂದ ರೈತರು ಒಕ್ಕಲಿಗರು ಸಮೃದ್ಧಿಯಾಗಿ ಬದುಕ್ತಾ ಇದ್ದಾರೆ. ನಮ್ಗೆ ಮಳೆ ಬೆಳೆ ಆಯ್ತಾ ಇದೆ. ಕುಮಾರಣ್ಣ ಅಂತವ್ರೆ ನಮ್ಗೆ ಯಾವಾಗ್ಲೂ CM ಆಗ್ಬೇಕು. ಅವ್ರೇನ್ ಅದೃಷ್ಟ ಇದ್ರೆ PM ಆಗ್ಬೇಕು. ಇನ್ನೇನು ಅಭಿವೃದ್ಧಿ ಕೆಲಸಗಳಾಗಬೇಕು, ಮದ್ದೂರಲ್ಲಾಗಿರ್ಬೋದು ಅಥವಾ ಮಂಡ್ಯದಲ್ಲಾಗಿರ್ಬೋದು, ನೀವು ಕಂಡ ಹಾಗೆ ಇನ್ನೆಷ್ಟು ಅಭಿವೃದ್ಧಿಗಳು ಪೆಂಡಿಂಗ್ ಇದೆ, ಮಾಡುವಂತಕ್ಕೆ ಪೆಂಡಿಂಗ್ ಇದೆ. ಯಾಕಂದ್ರೆ ಹಂತವಾಗಿ ಎಲ್ಲದೂ ಕೂಡ ಮಾಡ್ತಾ ಇರುವಂತದ್ದು, ಎಲ್ಲದೂ ಕೂಡ ಒಟ್ಟಿಗೆ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಯೋಚನೆಯಲ್ಲಿ ಏನೇನ್ ಪೆಂಡಿಂಗ್ ಇದೆ ಇನ್ನು ಕೂಡ ಅಭಿವೃದ್ಧಿ ಕೆಲಸಗಳು ಅಂತ? ಅಭಿವೃದ್ಧಿ ಕೆಲಸಗಳು ಅಂದ್ರೆ ಇವರು ಮದ್ದೂರು ಭಾಗಕ್ಕೊಂದು, ಮದ್ದೂರು ಮಂಡ್ಯ ಭಾಗಕ್ಕೊಂದು, ನಾಗಮಂಗಲ ಕೇರ್ಪೇಟೆ ಶ್ರೀರಂಗಪಟ್ಟಣ ಭಾಗಕ್ಕೊಂದು 2 ಫ್ಯಾಕ್ಟರಿ ಕೈಗಾರಿಕೆ ಮಾಡಬೇಕು. ಅವ್ರಿಗೆ ಭೂಮಿ ಸಿಗ್ತಾ ಇಲ್ಲ. ಭೂಮಿ ಸಿಕ್ಕಿದ್ಮೇಲೆ ಈ ಸರ್ಕಾರ ಭೂಮಿ ಕೊಟ್ಮೇಲೆ ಅವರು ಮಾಡ್ತಾರೆ. ಜನ ಬಗ್ಗೆ ಕಾಳಜಿ, ಹಳ್ಳಿಗಾಡಿನ ರೈತರ ಮಕ್ಕಳ ಬಗ್ಗೆ ಕಾಳಜಿ ಇದೆ. ಸಮೃದ್ಧಿಯಾಗಿ ಮಾಡ್ಕೊಡ್ತಾರೆ. ರೈತರು ಮಕ್ಕಳು ಜೀವನ ಸಾಗಿಸ್ತಾರೆ. ಮದ್ದೂರಿನ ಶಾಸಕರು ಜಾಗವನ್ನ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು, ಅದು ಬಹಳ ಚರ್ಚೆಯಲ್ಲಿ ಕೂಡ ಇರುವಂತದ್ದು. ಏನ್ ಅನ್ಸುತ್ತೆ ನಿಮಗೆ ಅಂತ? ಅವರು ಕೊಡ್ತೀವಿ ಅಂತ ಅವ್ರೆ, ಆದ್ರೂ ಕುಮಾರಣ್ಣಂಗೆ ಬಂದು ಅವರು ಜಾಗ ಅದು ಇದು ತೋರ್ಕೊಂಡಿದ್ರೆ ಕುಮಾರಣ್ಣರು ಮಾಡ್ಕೊಡೋರು. ಇದಿಷ್ಟು ಮದ್ದೂರಿನಿಂದ ಇವತ್ತು ಮಂಡ್ಯಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಂತಹ JDS ನ ಮುಖಂಡರ ಮಾತುಗಳಾಗಿತ್ತು. ಅಂದ್ರೆ ಮುಂದಿನ ದಿನಗಳಲ್ಲಿ ಏನು ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿಗಳು ಆಗ್ಲಿ ಅನ್ನುವಂತಹ ಆಶಯವನ್ನು ಕೂಡ ಇಟ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಮಂಡ್ಯ.